10th ಓದ್ಬಿಟ್ಟು ಅಷ್ಟೇ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಬೇರೆ ಮನೆಗೆಲ್ಲ ಕೆಲಸಕ್ಕೆ ಹೋಗ್ಬೇಕಾಗ್ತಿತ್ತು. ಬರೀ ಟೀಚರ್ಸ್ ಹೇಳಿದ ಮಾತ್ರ ಓದ್ಕೊಂಡು ಆದರೂ ಅಷ್ಟೊಂದು ಓದ್ತಿರ್ಲಿಲ್ಲ ಮ್ಯಾಮ್. ಎಂತಕ್ಕಂದ್ರೆ ಎಂತಕ್ಕೆ ಓದಬೇಕು, ಏನು ವೇಸ್ಟು ಆ ಥರ ಫೀಲ್ ಆಗ್ತಿತ್ತು ಮ್ಯಾಮ್. ಯಾರೇ ಬಂದರೂ ನಾನು ನೋಡ್ಕೊಂಡು ಹೋಗಿಲ್ಲ. ನಂಗೆ ಅಪ್ಪ ಇದ್ದಾರೆ ಮತ್ತು ನಮ್ಮ ಅಕ್ಕ ಇದ್ದಾಳೆ. ಇಬ್ಬರಲ್ಲಿ ಯಾರೇ ಒಬ್ರು ಕೂಡ ನಾನು ನೋಡಕ್ ಬಂದಿಲ್ಲ. ಈ ಬ್ಯಾಕ್ಗ್ರೌಂಡ್ ಅನ್ನೋದು ಅವ್ರ ಸ್ಟಾರ್ಟಿಂಗ್ ಲೈನ್ ಆಗಿರುತ್ತೆ ಹೊರತು ಅವ್ರ ಫಿನಿಶ್ ಲೈನ್ ಆಗಿರಲ್ಲ. ಸೊ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ನಂಗೆ ಆಗಲ್ಲ, ಅಯ್ಯೋ ಬಿಟ್ಬಿಡೋಣ ಅಂತ ಯಾವ್ದಾರ ಸಿಚುವೇಶನ್ ಬಂದಿತ್ತ. ಸೊ ನನಗೆ ಬರೆಯೋದಕ್ಕೂ ಆಗ್ತಿರ್ಲಿಲ್ಲ, ಕೈ ಹಿಡಿಯೋದಕ್ಕೂ ಆಗ್ತಿರ್ಲಿಲ್ಲ ಅಂತ ಸಿಚುವೇಶನ್ ಬಂದಿತ್ತು. ಎಲ್ಲರೂ ವಾಟ್ ವಾಸ್ ದಟ್ ಚೇಂಜ್ಡ್ ಯು? ಹೇಗೆ ನೀವು 67 ಇಂದ 87ಗೆ ರೀಚ್ ಮಾಡೋಕ್ಕಾಯ್ತು? ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಆರ್ ಕಿಡ್ಸ್ ಕಲರವ ಚಾನಲ್. As you know, this channel is for the children, by the children. So today we have our children from Makkaladama Nisarga Grama who had scored really good and high in their PUC exams are there with us today. Let us meet them and hear their experience. Aishwarya, 83% score ಮಾಡಿದ್ದೀರಾ ಸೈನ್ಸ್ ಅಲ್ಲಿ. ಹೇಗೆ ಅನಿಸ್ತಾ ಇದೆ? ವೆರಿ ನೈಸ್. ನಮಗೂ ತುಂಬ ಖುಷಿ ಆಗ್ತಾ ಇದೆ. ನಿಮಗೆ ತುಂಬ ಸಪೋರ್ಟ್ ಬಂದಿರುತ್ತೆ, ಬಟ್ ಯಾವುದು ತುಂಬ ಸಪೋರ್ಟ್ ಮಾಡಿದೆ ನಿಮಗೆ ಈ ಜರ್ನಿನಲ್ಲಿ ನೀವು ಒಂದು ಸಕ್ಸಸ್ ರೀಚ್ ಆಗೋದಕ್ಕೆ? ನಮ್ಮ ಟೀಚರ್ಸ್ ಮತ್ತು ನಮ್ಮ ಕಾಲೇಜಲ್ಲಿ ಇರೋ ಟೀಚರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರನ್ನ ಬಿಟ್ಟು ಮತ್ತೊಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿರೋ ವ್ಯಕ್ತಿ ಅಂದರೆ ನಮ್ಮ ರೂಪಾ ಮ್ಯಾಮು. ಅವ್ರು ನನಗೆ ಎರಡನೇ ಅಮ್ಮ ಇದ್ದಂಗೆ. ಅವರು ಸ್ಪರ್ಶದಲ್ಲಿ ಒಂದು ಮೆಂಬರ್ ಕೂಡ. ನಾನು ಸ್ಪರ್ಶಕ್ಕೆ ಬಂದಿದ್ದು 5ನೇ ಕ್ಲಾಸ್ದಾಗ, ಅಂದರೆ ಇವಾಗ 8 ವರ್ಷ ಆಗಿದೆ ನಾನು ಬಂದು. ಆವಾಗಿಂದ ಮ್ಯಾಮ್ ನಾನು ನೋಡ್ಕೊಂಡು ಬರ್ತಾ ಇದ್ದಾರೆ. ಆವಾಗಿಂದನೂ ನಾನು ಎಷ್ಟೇ ಕಮ್ಮಿ ಮಾರ್ಕ್ಸ್ ತೆಗೀಲಿ, ಏನೇ ಮಾಡಲಿ, ಮ್ಯಾಮ್ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇವಾಗ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೂ ತೆಗೀರಿ, ಆದರೆ ನೀವು ಯಾವಾಗಲೂ ಹಾನೆಸ್ಟ್ ಆಗಿರಬೇಕು, ಎಲ್ಲರಿಗೂ ಒಳ್ಳೇದನ್ನೇ ಮಾಡಬೇಕು. ನೀವೆಷ್ಟು ಅಂದರೆ ಮ್ಯಾಮ್ ಯಾವಾಗಲೂ ಯಾರನ್ನೂ ಡಿಮೋಟಿವೇಟ್ ಮಾಡಲ್ಲ, ಎಲ್ಲರಿಗೂ ಮೋಟಿವೇಟ್ ಮಾಡ್ಕೊಂಡು ಯಾವಾಗಲೂ ನಮಗೆ ಗೈಡ್ ಮಾಡ್ತಾಯಿದ್ರು. ನಮ್ಮ ಟೀಚರ್ಸ್ ಅಷ್ಟೇ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾಯಿದ್ರು, ಬಂದು ನಮ್ಮ ಜೊತೆನೇ ಕುತ್ಕೊಂಡು 6 ಗಂಟೆವರೆಗೂ ನಮ್ಮ ಜೊತೆ ಇರ್ತಾಯಿದ್ರು. ಮತ್ತು ಅದೇ ಥರ ನಮಗೆ ನಮ್ಮ ಸ್ಪರ್ಶ ಕಡೆಯಿಂದ ವಿದ್ಯಾ ಫ್ರೀ ಕೋಚಿಂಗ್ ಅಂತ ಕೊಡಿಸಿದ್ರು. ಅದರಲ್ಲಿ ನಮಗೆ ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿ ಮಾಡ್ತಾಯಿದ್ರು. ಮ್ಯಾಥ್ಸ್ ನಮಗೆ ತುಂಬ ಟಫ್ ಇತ್ತು, ಸೆಕೆಂಡ್ ಪಿ ಯು. ಅದರಲ್ಲಿ ಅನುರಾಧ ಮ್ಯಾಮ್ ಅಂತ ಒಬ್ಬರಿದ್ರು. ಆ ಮ್ಯಾಮ್ ತುಂಬ ಚೆನ್ನಾಗಿ ನಮಗೆ ಪಾಠ ಹೇಳ್ಕೊಟ್ರೆ ಎಲ್ಲ. ಇವಾಗ ಸಕ್ಸಸ್ ಅಂದರೆ ಒಬ್ಬೊಬ್ಬರಿಗೆ ಯಾವುದೋ ಒಂದು ಲೆವೆಲ್ ಅಚೀವ್ ಮಾಡಿದಾಗ ಅವರು ಸಕ್ಸಸ್ ಅನ್ಕೋತಾರೆ. ಬಟ್ ನಿಮಗೆ ಪರ್ಸ್ನಲಿ ಯಾವ ಲೆವೆಲ್ಗೆ ಹೋದ್ರೆ ನೀವು ಸಕ್ಸಸ್ ಆಗಿದ್ದೀರಾ ಅಂತ ಅನ್ಕೋತೀರಾ? ನಾನು ಆವಾಗ ಪೊಲೀಸ್ ಆಫೀಸರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಮ್ಯಾಮ್. ನಮ್ಮ ಅಪ್ಪನದೊಂದು ದೊಡ್ಡ ಕನಸು ಮ್ಯಾಮ್, ಅದು ಗೌರ್ಮೆಂಟ್ ಜಾಬ್ ಸಿಗಬೇಕು ತಗೋಬೇಕಂತ. ಅದರಿಂದ ನನಗೆ ಗೋಲ್ ಅದೇ ಐತೆ ಮ್ಯಾಮ್. ನಾನು ಇವಾಗ ಏನಾದ್ರು ಮನೇಲಿ ಇದ್ದಿದ್ರೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರ್ತಿದ್ದೆ. ಯಾವಾಗ ಈ ಸ್ಪರ್ಶಕ್ಕೆ ಬಂದೆ, ನಮಗೆ 4ನೇ ಕ್ಲಾಸಲ್ಲಿ ಮಾತ್ರ ಗೌರ್ಮೆಂಟ್ ಸ್ಕೂಲ್ ಮ್ಯಾಮ್ ಓದಿದ್ದು. ಅದಾದಮೇಲೆ 5ನೇ ಕ್ಲಾಸ್ಗೆ ರೂಪಾ ಮ್ಯಾಮ್ ಜ್ಞಾನಭಾರತಿ ಸ್ಕೂಲ್ಗೆ ಹಾಕಿದ್ರು. ಅಲ್ಲಿ 3 ವರ್ಷ ಓದಿದೆ. ಅದಾದಮೇಲೆ ವಿವೇಕಾನಂದ ಸ್ಕೂಲು, ಅಲ್ಲಿ 3 ವರ್ಷ ಓದ್ಬಿಟ್ಟು 10th ಅಲ್ಲಿ ಕಂಪ್ಲೀಟ್ ಆಯ್ತು ಮ್ಯಾಮ್. ಅಲ್ಲಿ 72 ಬಂತು. ಅದಾದಮೇಲೆ BJS ಕಾಲೇಜ್ಗೆ ಹಾಕಿದ್ರು. ಅಲ್ಲಿ ಫಸ್ಟ್ ಇಯರ್ ಏನು ಓದಿಲ್ಲ ಮ್ಯಾಮ್, ಸೆಕೆಂಡ್ ಇಯರ್ ಓದಿದೆ. ಈ ಥರ 84.33 ಬಂದೈತೆ ಮ್ಯಾಮ್. ಇವಾಗ ನೆಕ್ಸ್ಟ್ BCA ತಗೋಬೇಕು ಅಂದ್ಕೊಂಡಿದ್ದೀನಿ. ಸ್ಪರ್ಶದವ್ರು ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಅದರಿಂದ ಆ ಕೋರ್ಸ್ ತಗೊಂಡು ಆ ಕೋರ್ಸ್ನ 3 ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ನಾನು IPSಗೆ ಎಕ್ಸಾಮ್ ಬರೀಬೇಕಂತ ಅಂದ್ಕೊಂಡಿದ್ದೀನಿ ಮ್ಯಾಮ್. ಇವಾಗೇನು ಹಣ ಇರುತ್ತೋ ಅವ್ರಿಗೆ ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಮ್ಯಾಮ್. ಬಡವರವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಯಾವಾಗ ನಾನು ರಿಚ್ ಆಗ್ತೀನೋ ಅವಾಗ ಒಂದು ದಿವಸ ನಮ್ಮ ಸ್ಪರ್ಶ NGದಲ್ಲಿ ಎಲ್ಲರಿಗೂ ಬಂದ್ಬಿಟ್ಟು ಬೇಕಾಗಿದ್ದು ಕೊಡಿಸ್ತೀನಿ. ಅವಾಗ ಸಪೋರ್ಟ್ ಮಾಡ್ತಿರ್ತೀನಿ NGಗೆ. ನನ್ನ ನೋಡ್ಬಿಟ್ಟು ಇನ್ನೊಬ್ಬರು ಇನ್ಸ್ಪೈರ್ ಆಗ್ಬಿಟ್ಟು ನನ್ನ ಒಂದು ಮಾಡಲ್ ಆಗಿ ನೋಡ್ಬೇಕು ಮ್ಯಾಮ್ ಹುಡುಗರು. ಅದೇ ನನ್ನ ದೊಡ್ಡ ಆಸೆ. ನಿಮಗೆ ರಿಸಲ್ಟ್ ನೋಡಿದಾಗ ನೀವು 79% ಸೈನ್ಸ್ ಅಲ್ಲಿ ತಗೊಂಡಿದ್ದೀರಾ. ಸೊ ರಿಸಲ್ಟ್ ನೋಡಿದ ಕೂಡಲೇ ನಿಮ್ದು ರಿಯಾಕ್ಷನ್ ಏನಿತ್ತು, ಅದನ್ನ ಯಾವ ತರ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ನನ್ನ ರಿಸಲ್ಟ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ತಗೊಂಡಿದ್ದು ಸೈನ್ಸು, ಅದರಲ್ಲೂ PCMB. ನನಗೆ ಚಿಕ್ಕ ವಯಸ್ಸಿಂದ ಮ್ಯಾಥ್ಸ್ ಅಂದರೆ ಸ್ವಲ್ಪ ಟಫು. ಯಾವಾಗಲೂ ಮ್ಯಾಥ್ಸ್ ಇಷ್ಟಲ್ಲೇ ಎಲ್ಲರ ಹತ್ರ ಓಡಿಸ್ಕೊತಿದ್ದೆ. ಮ್ಯಾಥ್ಸಲ್ಲೇ ಜಾಸ್ತಿ ಹಿಂದೆ ಇರ್ತಿದ್ದೆ. ಅದಕ್ಕೆ ಯಾವಾಗಲೂ ಬೈತಿದ್ರು ನನಗೆ ಟೀಚರ್ಸು, ಮ್ಯಾಥ್ಸಲ್ಲಿ ನೀನು ಇದಿದೆಯಾ, ವೀಕ್ ಇದೆಯಾ ಅಂತ ಹೇಳ್ಬಿಟ್ಟು. ಆದರೂ ನಾನು 10th ರಿಸಲ್ಟ್ ಬಂದಾದಮೇಲೆ ಸೈನ್ಸ್ ತೊಗೋಬೇಕಾ ಕಾಮರ್ಸ್ ತೊಗೋಬೇಕಾ ಅಂತ ನೋಡಿಲ್ಲ, ಸೈನ್ಸ್ ಡೈರೆಕ್ಟಾಗೆ ತೊಗೊಂಡೆ. ಯಾಕಂದರೆ ಬೇರೆಯವ್ರು ಹೇಳ್ತಿದ್ರು ಸೈನ್ಸ್ಗೆ ಸ್ಕೋಪ್ ಜಾಸ್ತಿ ಇದೆ, ನಿನ್ನ ಕೈಲಾಗುತ್ತೆ ತಗೋ, 10th ಇಷ್ಟು ತೊಗೊಂಡಿದ್ದೆ ಅಂದರೆ ಇನ್ನು PU ತೊಗೊತೀಯಾ ಅಂತ ಹೇಳಿದ್ರು. ಅದಕ್ಕೆ ನಾನು PU ಸೈನ್ಸೇ ತೊಗೊಂಡು ಚೆನ್ನಾಗಿ ಓದಿದೆ. ನಾನು ಫಸ್ಟ್ PU ಚೆನ್ನಾಗಿ ಮಾಡಿದೆ, ಸೆಕೆಂಡ್ PU ಅಷ್ಟೇ. ಅದನ್ನು ನಾನು ಚಾಲೆಂಜಿಗಾಗಿ ತೊಗೊಂಡು ಮಾಡಿದೆ. ಅದಕ್ಕೆ 79% ಬಂತು. ಅದನ್ನ ನೋಡಿ ತುಂಬ ಖುಷಿ ಆಯಿತು. ಅವತ್ತೇ ಡಿಸೈಡ್ ಮಾಡಿದೆ ಮುಂದಕ್ಕೂ ನಾನು ಇನ್ನೂ ಚೆನ್ನಾಗಿ ಓದಬೇಕು, ನನ್ನ ಕೈಲಿಂದ ಆಗುತ್ತೆ ಅಂತ.
ನೀವು PUC ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಿ? 84. 84% ಸ್ಕೋರ್ ಮಾಡಿ ನೀವು ಫಸ್ಟ್ ರಿಸಲ್ಟ್ ನೋಡಿದ್ರಲ್ಲ, ಅವಾಗ ನಿಮಗೆ ಹೇಗೆ ಅನಿಸ್ತು? ಸ್ವಲ್ಪ ಖುಷಿನೂ ಆಯಿತು, ಸ್ವಲ್ಪ ಬೇಜಾರಾಯಿತು. ಏನಕ್ಕೆ ನನ್ನ ಟಾರ್ಗೆಟ್ ಇದ್ದಿದ್ದು ಅಬೌವ್ 90. ಬಟ್ ಎಲ್ಲ ಸಬ್ಜೆಕ್ಟ್ ಚೆನ್ನಾಗೇ ಬಂದೈತೆ. ಬಟ್ ಎರಡು ಸಬ್ಜೆಕ್ಟಲ್ಲಿ ಮಾತ್ರ 30 ಮಾರ್ಕ್ಸ್ ಕಡಿಮೆ ಆಗೋಗೈತೆ. ಅದರಿಂದ ಸ್ವಲ್ಪ ಕಡಿಮೆ ಆಗಿದೆ. PUC ನಲ್ಲಿ 84% ತಗೊಂಡಿದ್ದೀರಾ. ವಾಟ್ ವಾಸ್ ದಟ್ ಒನ್ ಥಿಂಗ್ ದಟ್ ಯು ಡಿಡ್ ಇಟ್ ಡಿಫ್ರೆಂಟ್, ನೀವು ಅಚೀವ್ ಮಾಡೋಕ್ಕಾಯಿತು? ನಾನು 10th ಬರೀ ಟೀಚರ್ಸ್ ಹೇಳಿದ ಮಾತ್ರ ಓದ್ಕೊಂಡು, ಆದರೂ ಅಷ್ಟೊಂದು ಓದ್ತಿರ್ಲಿಲ್ಲ ಮ್ಯಾಮ್. ಎಂತಕ್ಕಂದ್ರೆ ಎಂತಕ್ಕೆ ಓದಬೇಕು, ಏನು ವೇಸ್ಟು ಆ ಥರ ಫೀಲ್ ಆಗ್ತಿತ್ತು ಮ್ಯಾಮ್. ಅದರಿಂದ 10th ಏನು ಅಷ್ಟೊಂದು ಓದಿರಲಿಲ್ಲ. ಅದರಿಂದ ನಂದು 72 ಬಂತು. ನಂದು 72 ಬಂದಾಗೂ ಏನು ಯಾವ ಥರ ಬೇಜಾರಾಗಿಲ್ಲ, ಏನಾಗಿಲ್ಲ, ಖುಷಿ ಆಯಿತು. ಬಟ್ ಯಾವಾಗ ಸೆಕೆಂಡ್ PU ಫಸ್ಟ್ PU ಕಂಪ್ಲೀಟ್ ಮಾಡಿದೆ, ಅದರಲ್ಲೂ ಕಡಿಮೆ ಬಂತು. ಅದಾದಮೇಲೆ ನಾನು ಸೆಕೆಂಡ್ PUಗೆ ಓದ್ಬೇಕಂತ ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಸ್ಟಾರ್ಟಿಂಗಿಂದ ಏನು ಇಂಪಾರ್ಟೆಂಟ್ ಕ್ವಶನ್ ಐತೆ ಮತ್ತು ಎಲ್ಲ ಪೇಪರ್ ನಿಸ್ಕೊಂಡು ಎಲ್ಲ ರಿವೈಸ್ ಮಾಡ್ತಿದ್ದೆ. ಆವಾಗ ನಾನು ರಾತ್ರಿ ಎಲ್ಲ ಕುತ್ಕೊಂಡು ಓದ್ತಿದ್ವಿ ಮ್ಯಾಮ್. ಅದರಿಂದ ಸೆಕೆಂಡ್ PUದಲ್ಲಿ 84 ಬಂದೈತೆ. ಬಟ್ ಆದರೂ ಅದು ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಬರ್ಬೇಕಿತ್ತು. ಡಿಮೋಟಿವೇಟ್ ಆಗಬೇಡಿ. ಇನ್ನು ಫ್ಯೂಚರಲ್ಲಿದೆ, ನಿಮ್ಗೆ ಗ್ರ್ಯಾಜುಯೇಷನ್ ಮಾಡಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು, ಇನ್ನು ಫರ್ದರ್ ಸ್ಟಡೀಸ್ ಮಾಡಬೇಕಂದ್ರೂ ನಿಮಗಿನ್ನು ಆಪರ್ಚುನಿಟೀಸು ಪಾಸಿಬಿಲಿಟೀಸ್ ತುಂಬಾ ಇದೆ. ಸೊ ಕಂಟಿನ್ಯೂ ಮಾಡಿ ಆ್ಯಂಡ್ ಹಾರ್ಡ್ ವರ್ಕ್ ಅಂತೂ ಕಂಟಿನ್ಯೂ ಮಾಡ್ತಾ ಇರೋದನ್ನ. ಓದೋದು ಅಂದರೆ ಸ್ವಲ್ಪ ಕಷ್ಟ ಅಲ್ವಾ? ಸೊ ನಿಂಗೆ ಯಾವಾಗಲಾರ ನಿನ್ನ ಇಲ್ಲಿ ಇದ್ದಾಗ PUC ಮಾಡಬೇಕಾದ್ರೆ ಫಸ್ಟ್ PUC ಸೆಕೆಂಡ್ PUC ಯಾವಾಗಾದರೂ ನಿಮಗೆ ಗಿವ್ ಅಪ್ ಮಾಡಬೇಕು, ನಂಗೆ ಆಗಲ್ಲ, ಅಯ್ಯೋ ಬಿಟ್ಬಿಡೋಣ ಅಂತ ಯಾವ್ದಾರ ಸಿಚುವೇಶನ್ ಬಂದಿತ್ತಾ? ಆ ಸಿಚುವೇಶನ್ನ ನಿಂಗೆ ಯಾವ ಥರ ಹ್ಯಾಂಡಲ್ ಮಾಡಿದೆ? ಸೊ ಈಗ ರೀಸೆಂಟ್ಲಿ ಸೆಕೆಂಡ್ PUC ಎಕ್ಸಾಮ್ ಆಯಿತು. ಆಗ ಇನ್ನು 1 ವೀಕ್ ಅಷ್ಟೇ ಇದೆ ನನಗೆ. ಸೊ ನಾನು ಎಷ್ಟು ಕಾಲೇಜಲ್ಲಿ ಪ್ರಿಪೇರ್ ಮಾಡಿಸ್ತಾರೆ ಅಂದರೆ ತುಂಬಾ ಪ್ರಿಪೇರ್ ಮಾಡಿಸ್ತಾರೆ. ಅದರಿಂದನೇ ನಾನು ಪರ್ಸೆಂಟೇಜ್ ತೆಗಿಯೋಕ್ಕೂ ಹೆಲ್ಪ್ ಆಯಿತು. ಹೇಗೆ ಅಂದರೆ ನನಗೆ 1 ವೀಕ್ ಇರಬೇಕಾದ್ರೆ ಅವತ್ತು ನೈಟ್ ಚಿಕನ್ ಫಾಕ್ಸ್ ಬಂದುಬಿಟ್ಟಿತ್ತು. ಸೊ ನನಗೆ ಬರೆಯೋದಕ್ಕೂ ಆಗ್ತಿರ್ಲಿಲ್ಲ, ಕೈ ಹಿಡಿಯೋದಕ್ಕೂ ಆಗ್ತಿರ್ಲಿಲ್ಲ, ಅಂಥ ಸಿಚುವೇಶನ್ ಬಂದಿತ್ತು. ಎಲ್ಲರೂ ಮನೆ ಪಕ್ಕ ಊರಲ್ಲಿ ಎಲ್ಲ ಟೀಚರ್ಸ್ ಆಗಿರ್ಬೋದು, ನಿನ್ನಿಂದ ಆಗಲ್ಲ, ಬಿಟ್ಬಿಡು, ಈಗ ನೆಕ್ಸ್ಟ್ ಟೈಮ್ ಬರ್ಕೊ, ನೆಕ್ಸ್ಟ್ ಅಟೆಂಪ್ಟು ಅಂತ ಹೇಳಿದರು. ಸೊ ಇಲ್ಲ, ನನಗೆ ಬರೀತೀನಿ, ಇಷ್ಟು 1 ಇಯರ್ ಕಷ್ಟಪಟ್ಟು ಓದಿದ್ದೀನಲ್ವ, ಬರಿತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಟೀಚರ್ಸೂ ನನಗೆ ಹೆಲ್ಪ್ ಮಾಡ್ತಿದ್ರು. ಬಾಕ್ಸ್ ಕೊಡೋದಾಗಿರಲಿ, ವಾಟರ್ ಆಗಿರ್ಬೋದು, ಅದೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಅವರೇ ನನಗೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿದ್ರು ಒನ್ ಟೈಮು. ಮತ್ತು ನನಗೆ ಅಂತ ತುಂಬ ಕೇರ್ ತಗೊಂಡು ಒಂದು ರೂಮ್ ಅರೇಂಜ್ ಮಾಡಿ ಅಲ್ಲಿ ಒಂದು ಟೀಚರ್ನ ಇಟ್ಟು ನನ್ನೊಬ್ಬಳಿಗೋಸ್ಕರನೇ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೈತ್ರ, ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು, ಇಲ್ಲ ಲೈಕ್ ಡ್ಯೂರಿಂಗ್ ಯುವರ್ ಸ್ಟಡಿ ಟೈಮ್ಸ್ ಎಲ್ಲ ನಿಮ್ಗೆ ಯಾವ್ದಾರ ಚಾಲೆಂಜಸ್ ಬರ್ತಾ? ಆ ಚಾಲೆಂಜಸ್ನ ನೀವು ಯಾವ ಥರ ಓವರ್ಕಮ್ ಮಾಡಿದ್ರಿ? ಮ್ಯಾಮ್, ನನಗೆ SSLCಲಿ 65% ಬಂತು ಮ್ಯಾಮ್. ಆವಾಗ ಟೀಚರ್ಸ್ ಎಲ್ಲ ನನ್ನ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ಇಷ್ಟು ಕಮ್ಮಿ ತೆಗ್ದಿದ್ದೆ, ನೀನು ಎಷ್ಟು ಚೆನ್ನಾಗಿ ಓದ್ತೀಯಾ ಅಂತೆಲ್ಲ. ನನಗೆ ಅವಾಗ ಸ್ವಲ್ಪ ಗಿಲ್ಟಿ ಫೀಲ್ ಆಯಿತು, ಯಾಕೆಲ್ಲ ಹಿಂಗೆ ಕೇಳ್ತವ್ರೆ ಅಂತೆಲ್ಲ. ಫಸ್ಟ್ PUಗೆ ಅಡ್ಮಿಷನ್ ಆಗೋಕ್ಕೆ ಹೋಗಿದ್ದೆ. ನನಗೆ ಸೈನ್ಸ್ ಬೇಕಿತ್ತು, ನಂಗೆ ಸೈನ್ಸ್ ಫೀಲ್ಡ್ ಕೊಡ್ಸಿಲ್ಲ ಪರ್ಸೆಂಟೇಜ್ ಕಮ್ಮಿ ಇರೋದಕ್ಕೆ. ಆಮೇಲೆ ನಾನು ಕಾಮರ್ಸಾಗಿ ಸಿಕ್ತು. ಆಮೇಲೆ ಕಾಮರ್ಸಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ PU. ಅದಾದಮೇಲೆ ಅಂದರೆ ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. 10th ಅಂದರೆ ಫಸ್ಟ್ PUಲಿ ಜಾಸ್ತಿ ನಿದ್ದೆ ಮಾಡ್ದಿರಾ ಪಾಠ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ PUಲಿ ನನಗೆ 79% ಬಂತು ಮ್ಯಾಮ್. ಆದರೂ ನಂಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಎಲ್ಲ ಅಂದರೂ 85 ಬಂದರೆ ಡಿಸ್ಟಿಂಕ್ಷನ್ ಅಂತ. ನಾನು ಅದೇ ಟಾರ್ಗೆಟ್ ಇಟ್ಕೊಂಡು ಹೋದೆ. ಅಂದರೆ ಯಾರನ್ನ ನನಗೆ 90 ಮೇಲೆ ಅಂದರೆ ಜಾಸ್ತಿ ಟಾರ್ಗೆಟ್ ಇಟ್ಕೊಂತ ಯಾರೂ ನನಗೆ ಇದುವರೆಗೂ ಹೇಳಿಲ್ಲ. ನೀನು 85 ತೆಗಿ ಸಾಕು ಅಂತ ಹೇಳಿದ್ರು. ನಾನು ಅದು ಟಾರ್ಗೆಟ್ ಇಟ್ಕೊಂಡು ನಾನು 85 ಬರಲೇಬೇಕು ಅಂತ ನಾನು ಸೆಕೆಂಡ್ PU ಓದಿದೆ. ನಾನು ಫಸ್ಟಿಂದನೂ ಹಾಸ್ಟೆಲೇ ಇರೋದು ಮ್ಯಾಮ್. 5 ಇಯರ್ಸಿಂದ ನಾನು ಹಾಸ್ಟೆಲಲ್ಲೇ ಇರೋದು. ಅವಾಗಿಂದನೂ ನಮ್ಮ ಪೇರೆಂಟ್ಸ್ ಆಗಲಿ ಯಾರೇ ಬಂದರೂ ನಾನು ನೋಡ್ಕೊಂಡು ಹೋಗಿಲ್ಲ. ನಂಗೆ ಅಪ್ಪ ಇದ್ದಾರೆ ಮತ್ತು ನಮ್ಮ ಅಕ್ಕ ಇದ್ದಾಳೆ. ಇಬ್ಬರಲ್ಲಿ ಯಾರೇ ಒಬ್ಬರು ಕೂಡ ನಾನು ನೋಡೋಕ್ಕೆ ಬಂದಿಲ್ಲ. ಮತ್ತು ನನಗೇನೇ ಬೇಕಿದ್ರು ನನಗೆಲ್ಲ ಸ್ಪರ್ಶನೆ ಮಾಡಿತ್ತು. ಪ್ರತಿಯೊಂದು ನನಗೆ ಏನೇ ಬೇಕಿದ್ರು ಎಲ್ಲ ಅವರೇ ಕೊಡ್ಸಿದ್ರು. ಬುಕ್ಸ್ ಆಗಲಿ, ಬಟ್ಟೆ ಆಗಲಿ, ಅಡ್ಮಿಷನ್ ಎಷ್ಟೇ ಫೀಸ್ ಆಗಲಿ ಅವರೇ ಕಟ್ಟಿದ್ರು. ಮತ್ತು ನನಗೆ ಏನು ಕಮ್ಮಿ ತೆಗ್ದೆ ಅಂತಲೂ ಯಾರು ನನಗೆ ಏನು ಬ್ಲೇಮ್ ಮಾಡಿ ಏನು ಅಂದಿಲ್ಲ. ಎಲ್ಲ ಧೈರ್ಯ ತುಂಬಿ ನಿನ್ನ ಕೈಲಿ ಆಗುತ್ತೆ, ನೀನು ಓದು ಅಂತಲೇ ಎಲ್ಲ ಮಾಡಿದ್ರು. ನಾನು ನಮ್ಮ ಅಪ್ಪ ಅಮ್ಮಂಗೋಸ್ಕರ ಅಲ್ಲ ಅಂದ್ರೂ ಸ್ಪರ್ಶಗೋಸ್ಕರ ಆದರೂ ನಾನು ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ಸೆಕೆಂಡ್ PUಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸೆಕೆಂಡ್ PUಲಿ ನನಗೆ 85% ಬಂತು ಮ್ಯಾಮ್. ನನಗೆ ತುಂಬ ಖುಷಿ ಆಯಿತು. ನಾನು ಮನೇಲಿದ್ದರೂ ನಾನು ಇವಾಗ ಎಲ್ಲಿರ್ತೀನೋ ನನಗಂತೂ ಗೊತ್ತಿಲ್ಲ. ಆದರೆ ಸ್ಪೆಷಲ್ ಬಂದು ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗ್ದಿರೋದಕ್ಕೆ ಒಳ್ಳೆ ಪೊಸಿಷನಲ್ಲಿ ಇದ್ದೀನಿ ಅಂತ ಅನಿಸುತ್ತೆ. ಮತ್ತು ನಾನು ಮುಂದೆ BCom ಮಾಡಬೇಕು, BCom ಮಾಡಿ CA ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅದ್ರಲ್ಲಿ ಬರೋ ಕಾಸಾಗಲಿ ಏನೇ ಆದ್ರೂ ನಾನೆಲ್ಲ ಸ್ಪರ್ಶಗೆ ಮಾಡ್ತೀನಿ.
ಅವಾಗಾದ್ರೂ ನಾನು ನೋಡ್ತೀನಿ, ನಮ್ಮ ಪೇರೆಂಟ್ಸ್ ಬಂದು ನೋಡ್ತಾರ ನನ್ನ ಅಂತ. ಹೇಳಿದ್ರೆ ತುಂಬಾ ವರ್ಷದಿಂದ ಸ್ಪರ್ಶದಲ್ಲಿ ಇದೆಯಾ ಅಂತ. ರೇಖಾ, ನಿಮಗೂ ಅದೇ ಕ್ವೆಶನ್ ಕೇಳ್ತೀನಿ. ನೀವು 10th ಅಲ್ಲಿ 67% ಸ್ಕೋರ್ ಮಾಡಿದಲ್ವಾ? ಇವಾಗ 87% ಇನ್ PUC, ಜಸ್ಟ್ ಇನ್ 2 years. ವಾಟ್ ವಾಸ್ ದಟ್ ಚೇಂಜ್ಡ್ ಯು? ಹೇಗೆ ನೀವು 67 ಇಂದ 87ಗೆ ರೀಚ್ ಮಾಡೋಕ್ಕಾಯಿತು? ಮ್ಯಾಮ್, ನಾನು ಜಸ್ಟ್ 10th 67 ತೆಗೆಯೋಕ್ಕೆ ನಾನು ನೆಗ್ಲೆಕ್ಟ್ ಮಾಡಿದೆ, ಕೇರ್ಲೆಸ್ ಮಾಡಿದೆ. ನಾನು ಅವಾಗೇ MD ಮಕ್ಕಳಧಾಮಕ್ಕೆ ಬಂದಿರೋದು, ಫಸ್ಟ್ ಬಂದಿದ್ದು. ಅದಕ್ಕೆ ಅಪ್ಪ ಅಮ್ಮ ಮನೆ ಫ್ಯಾಮ್ಲಿದು ಟೆನ್ಷನ್ ಇತ್ತು, ಸ್ವಲ್ಪ ಓದೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಆಮೇಲೆ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅದು. ಆಮೇಲೆ ಬೇರೆಯವ್ರನ್ನೆಲ್ಲ ನೋಡಿದೆ, ಅವ್ರದ್ದೆಲ್ಲ ಚೆನ್ನಾಗಿ ಸ್ಕೋರ್ ಬಂದಿತ್ತು. ಅದಕ್ಕೆ ನಾನು ಇಟ್ಕೊಂಡು ನಾನು ಓದಬೇಕು ಅಂತ ಹಠ ಬಂತು. ಅದಕ್ಕೆ ನಾನು ಕಾಮರ್ಸ್ ತೊಗೊಂಡ್ಬಿಟ್ಟು ಫಸ್ಟ್ PUCಯಲ್ಲಿ ಎಷ್ಟೋ ಎಫರ್ಟ್ ಹಾಕ್ಬಿಟ್ಟು 81 ತೆಗೆದೆ. ಅದೂ ನಂಗೆ ಸಾಕಾಗಿಲ್ಲ. ಅದಕ್ಕೆ ನಾನು ಸೆಕೆಂಡ್ PUCಯಲ್ಲಿ ತುಂಬ ಕಷ್ಟಪಟ್ಟು 87 ತೆಗೆದೆ. ರೇಖಾ, ನಿಮ್ಮಲ್ಲಿ ಯಾವ್ದಾರ ಒಂದು ಸ್ಪೆಸಿಫಿಕ್ ಮೂಮೆಂಟ್ ಆರ್ ಎಕ್ಸ್ಪೀರಿಯನ್ಸ್ ಏನಾರ ನೀವು ಶೇರ್ ಮಾಡಕ್ ಇಷ್ಟಪಡ್ತೀರಾ? ಆ ಇನ್ಸಿಡೆಂಟ್ ಇಂದ ನನ್ನ ಲೈಫಲ್ಲಿ ಚೇಂಜಸ್ ಬಂತು ಅನ್ನೋದು ಯಾವ್ದಾರ ಇದೆಯಾ? ನಾನು ಮನೇಲಿ ಇದ್ದಿದ್ರೆ 10th ಓದ್ಬಿಟ್ಟು ಅಷ್ಟೇ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಬೇರೆ ಮನೆಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗ್ತಿತ್ತು. ನಾನು ಇಲ್ಲಿ ಸ್ಪರ್ಶಾಗಿ ಬಂದುಬಿಟ್ಟು ಚೆನ್ನಾಗಿ ಓದಿ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ. ಮತ್ತು ನಮಗೆ ಬೇರೆ ಡೋನರ್ಸ್ ಎಲ್ಲ ಸಪೋರ್ಟ್ ಮಾಡಿ ಅದನ್ನು ಮಿಸ್ಯೂಸ್ ಮಾಡ್ದಿರೇ ನಾನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ. ಇದೇ ನನಗೆ ಬೆಸ್ಟ್ ಮೂಮೆಂಟ್ ಅನಿಸ್ತಿದೆ. ಮತ್ತು ಇದು ನನಗೆ ಸೆಕೆಂಡ್ ಲೈಫ್ ಇದ್ದಂಗಿದೆ. ಆಮೇಲೆ ನಾನು ಯಾವತ್ತೂ ಸ್ಪಾನ್ಸರ್ಸ್ನಾಗಲಿ ಸ್ಪರ್ಶನಾಗಲಿ ಅವ್ರು ಕೊಡ್ತಿರೋ ಮರ್ಯಾದೆಗೆ ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳ್ಳೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಇರ್ತೀನಿ ಸ್ಪರ್ಶದಲ್ಲಿ. ಉರ್ಕುಂದ, ನಿಂಗೆ ನಿಸರ್ಗ ಗ್ರಾಮ ಯಾಕೆ ನಿಮ್ಮ ಮನೆ ಅಂತ ಅನಿಸುತ್ತೆ? ಮ್ಯಾಮ್, ನಿಸರ್ಗ ಗ್ರಾಮ ನಮ್ಮ ಮನೆಗೆ ಬೆಚ್ಚು ಮ್ಯಾಮ್. ಇಲ್ಲಿ ಪ್ರಕೃತಿ ಮತ್ತು ವಾತಾವರಣ ಮತ್ತು ಇಲ್ಲಿ ಕಲ್ಚರು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಮಕ್ಕಳು ಮತ್ತು ಸ್ಟಾಫ್ಗಳು ತುಂಬ ಹೊಂದಾಣಿಕೆಯಿಂದ ಇರ್ತಾರೆ ಮ್ಯಾಮ್. ಮತ್ತು ಇಲ್ಲಿ ಸ್ಟಾಫ್ಗಳು ಮಕ್ಕಳು ಒಬ್ಬರೊಬ್ಬರು ತುಂಬ ಟೇಕ್ ಕೇರ್ ಮಾಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ ಮತ್ತು ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ ಮ್ಯಾಮ್. ಎಜುಕೇಷನ್ ಬಂದಾಗ ತುಂಬ ಆ್ಯಕ್ಟಿವಿಟೀಸ್ ಇದೆ ಮ್ಯಾಮ್, ಲೈಕ್ ಕಂಪ್ಯೂಟರ್ ಕ್ಲಾಸಸ್, ಲೈಬ್ರರಿ, ಸೈನ್ಸ್ ಲ್ಯಾಬ್ ಆ್ಯಂಡ್ ಇಂಡೋರ್ ಸೈನ್ಸ್ ಲ್ಯಾಬ್ ಕೂಡ ಇದೆ ಮ್ಯಾಮ್. ಆ ಥರ ತುಂಬ ಇದೆ. ಮತ್ತು ಸ್ಪೋರ್ಟ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾರೆ ಮ್ಯಾಮ್. ಮಕ್ಕಳಿಗೆ ಯಾವ ರೀತಿ ಸ್ಪೋರ್ಟ್ಸ್ ಬೇಕಂದ್ರೆ ಐಟಮ್ಸ್ ತಂದು ಕೊಡ್ತಾರೆ ಮತ್ತು ಟ್ರೈನಿಂಗ್ ಕೊಡ್ತಾರೆ, ಎಲ್ಲ ಥರ ಮಾಡ್ತಾರೆ. ಮತ್ತು ಫೆಸಿಲಿಟೀಸ್ ಅಂತ ಬಂದಾಗ ಟೈಮ್ ಟು ಟೈಮ್ ಸ್ನ್ಯಾಕ್ಸ್ ಕೊಡ್ತಾರೆ ಮತ್ತು ಊಟ ಕೊಡ್ತಾರೆ ಮತ್ತು ಚಿಕನ್ ಎಲ್ಲ ಕೊಡ್ತಾರೆ ಮ್ಯಾಮ್. ನಯನ, ನಿಮಗೆ ಮಕ್ಕಳಧಾಮ ನಿಮ್ಮ ಮನೆ ಅಂತ ಯಾಕೆ ಅನಿಸುತ್ತೆ? ನನಗೆ ಪ್ರಾಬ್ಲಮ್ಸ್ ಇದ್ದು ನಾನು ಅಲ್ಲಿ ಬಂದೆ. ಸೊ ಅದು ನನಗೆ ಮನೆಯಲ್ಲಿ ಇದ್ದಿದ್ದರೆ ನಾವು ಅಪ್ಪ ಅಮ್ಮ ನಾನು ಮೂವರಷ್ಟೇ ಇರ್ತಿದ್ವಿ. ಇಲ್ಲಿ ಬಂದಮೇಲೆ ನನಗೆ ದೊಡ್ಡ ಫ್ಯಾಮಿಲಿ ಸಿಕ್ತು ಅಂತ ಅನ್ನಿಸ್ತಿದೆ. ಸೊ ನನಗೇನಾದರೂ ಪ್ರಾಬ್ಲಮ್ ಇದೆ, ಈ ಥರ ಥಿಂಗ್ಸ್ ಬೇಕು ಅಂತ ಹೋಗಿ ಕೇಳಿದ್ರೆ ಟೀಚರ್ಸ್ನ, ಸೊ ಅವರು ರಿಟರ್ನ್ ಹಂಗೆ ನಾವು ಕೇಳಿದ ತಕ್ಷಣವೇ ಕೊಡ್ತಿದ್ರು. ಆದರೆ ಮನೆಯಲ್ಲಾದರೆ ಈಗ ನಾವು ಮಾರ್ನಿಂಗ್ ಕೇಳಿದ್ರೆ ಈವ್ನಿಂಗ್ ಕೊಡ್ಸೋದಕ್ಕೆ ಆಗ್ತಿಲ್ಲ ಅಂತ ಒಂಥರ ಸಫರ್ ಆಗ್ತಿದ್ರು. ಆದರೆ ಇಲ್ಲಿ ಹೋಗಿ ಕೇಳಿದ ತಕ್ಷಣವೇ ಅವ್ರು ಕೊಡ್ತಿದ್ರು. ಸೊ ಅಲ್ಲಿ ಹೇಗಂದರೆ ಏನು ಕಲಿತೆ ಅಂದರೆ ನನಗೆ ಡ್ರಾಯಿಂಗ್ ಮಾಡೋದು ಅದರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಸೊ ಅಲ್ಲಿ ನಾನು ಬರೆದು ಬುಕ್ಕಲ್ಲಿ ಅಷ್ಟೇ ಇಡ್ತಿದ್ದೆ. ನನಗೆಲ್ಲೂ ತೋರಿಸ್ಕೊಳ್ಳೋದಾಗಲಿ ಆ ಥರ ಏನೂ ಆಪರ್ಚುನಿಟಿ ಏನೂ ಇರಲಿಲ್ಲ. ಮತ್ತು ನಾನು ಹೋಗಿದ್ದು ನೆಕ್ಸ್ಟ್ ವೀಕಲ್ಲಿ ಸೊ ನನಗೆ ಕ್ಲಾಸಸ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟರು. ಸೊ ಅದರಿಂದ ನಾನು 1000 ರೂಪೀಸ್ ಪಡ್ಕೊಂಡಿದ್ದೀನಿ. ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ನನಗೇನಾದರೂ ಬೇಕು ಅಂದಿದ ತಕ್ಷಣ ಯಾರಿಗೂ ಕೇಳೋದಕ್ಕಾಗಲ್ಲ ಅಲ್ಲಿ. ಸೊ ಮನೆಗೂ ಕಾಲ್ ಮಾಡಿದ್ರೆ ಸೊ ಅವ್ರು ತಕ್ಷಣವೇ ಬರೋದಕ್ಕೂ ಆಗಲ್ಲ. ಸೊ ನನ್ನ ಹತ್ರ ಇರೋ ಅಮೌಂಟಲ್ಲೇ ನಾನು ಇದು ಮಾಡ್ಕೋತಿದ್ದೆ. ಅಲ್ಲಿ ಹೇಗಿದೆ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಆಗಿರ್ತಾರೆ ಎಲ್ಲರೂ, ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ಏನಾದರೂ ಶೇರ್ ಮಾಡ್ಕೊಳ್ಳೋದಕ್ಕೂ ಏನೇ ಭಯ ಇರಲ್ಲ. ಅಪ್ಪ ಅಮ್ಮ ಹತ್ರ ಆದರೆ ತುಂಬ ಭಯಪಟ್ಟು ಮಾತಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ತುಂಬ ಮಾತಾಡ್ಬೋದು ಅವ್ರ ಹತ್ರ. ಅವ್ರು ಯಾವತ್ತೂ ಇದು ಮಾಡಲ್ಲ, ಇಗ್ನೋರ್ ಆಗಲಿ ಆ ಥರ ಏನೂ ಮಾಡಲ್ಲ. ಸೊ ಮದುವೆಗೆಲ್ಲಾದರೂ ಹೋದಾಗ ನಮಗೆ ತಿನ್ನೋ ಫೀಲ್ ಆಗ್ತಿತ್ತು. ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗ್ತೀವಲ್ವ, ಆಗ ಎಲ್ಲರೂ ಕೂತ್ಕೊಂಡು ಎಲ್ಲ ತಿಂತಿರ್ತೀರೋ ಆ ಥರ ಫೀಲ್ ಆಯಿತು. ಮತ್ತು ನಮ್ಗೆ ಹುಷಾರಿಲ್ಲ, ಹೆಲ್ತ್ ಇಶ್ಯೂಸ್ ಏನಾದರೂ ಆದರೆ ಅಲ್ಲೇ ಸಿಕ್ ರೂಮ್ ಇದೆ, ತಕ್ಷಣ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅದೆಷ್ಟೇ ಅಮೌಂಟ್ ಆಗಿರ್ಬೋದು ಎಲ್ಲನೂ. ಮತ್ತು ಅಲ್ಲಿ ನಮ್ಗೆ ಅಗ್ರಿಕಲ್ಚರಲ್ ಆಗಿರ್ಬೋದು, ಸೊ ಕಿಚನ್ನಿಗೆ ಎಲ್ಲ ಹೋಗಿ ಅವರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಅವ್ರ ಹತ್ರ ಒಂಥರ ತುಂಬ ಬಾಂಡ್ ಇರುತ್ತೆ. ಸೊ ನಮಗೇನಾದರೂ ಬೇಕಂದ್ರೂ ಮಾಡ್ಕೊಂಡು ತಿನ್ಬೋದು. ಮನೆಯಲ್ಲಾದರೆ ನಾವೇನಾದರೂ ಮಾಡೋಕ್ಕೆ ಹೋದರೆ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ನಾನು ಮನೇಲಿದ್ದರೆ ಒಬ್ಬಳೇ ಹೋಗ್ಬೇಕಿತ್ತು, ಕಾಲೇಜ್ಗಾಗಿರ್ಬೋದು, ಸ್ಕೂಲಿಗಾಗಿರ್ಬೋದು, ಎಲ್ಲ ಒಬ್ಬಳೇ ಹೋಗಿ ಒಬ್ಬಳೇ ಬರ್ಬೋದು. ಸ್ಕೂಲಲ್ಲಿ ಅಷ್ಟೇ ಫ್ರೆಂಡ್ಸ್ ಇರ್ತಾರೆ. ಈಗ ನನಗೆ ಕಾಲೇಜಲ್ಲೂ ಫ್ರೆಂಡ್ಸ್ ಇದ್ದಾರೆ. ಮಕ್ಕಳಧಾಮದಿಂದ ಕಾಲೇಜ್ಗೆ ಹೋಗಿ ಬರೋ ತನಕನೂ ನನ್ನ ಜೊತೆ ಫ್ರೆಂಡ್ಸ್ ಇರ್ತಾರೆ. ನನಗೆ ಯಾವುದೇ ಭಯನೇ ಇಲ್ಲ, ಏನೂ ಇಲ್ಲ. ಅವ್ರು ಚೆನ್ನಾಗಿರ್ತಾರೆ, ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ಅಪ್ಪ ಅಮ್ಮ ಇಬ್ಬರು ಅಗ್ರಿಕಲ್ಚರಲ್ ಮಾಡ್ತಿದ್ರು.
ಅವ್ರಿಗೆ ಬರೋದೇ ಒಂದು 500 ಅನ್ಸುತ್ತೆ. 500 ಅದು ಯಾವ್ದು ನನಗೀಗ 10th ನಾನು ಓದಿರೋದು ಕನ್ನಡ ಮೀಡಿಯಮ್ಮೇ. ಆದರೆ ಇಲ್ಲಿ ಬಂದು ಇಂಗ್ಲೀಷ್ ಮೀಡಿಯಮ್ ಅಂದರೆ ನನಗೂ ಭಯ ಆಗಿತ್ತು. ಸೊ ಅದು ಎಜುಕೇಷನ್ನು ಒಳ್ಳೆ ಕಾಲೇಜಲ್ಲೇ ನನಗೆ ಎಜುಕೇಷನ್ ಕೊಡಿಸಿದ್ರು. ನಾನು ಹಂಗೆ ಇದು ಮಾಡ್ಕೊಂಡು ಹೋದೆ. ತುಂಬಾ ಹೆಲ್ಪ್ ಮಾಡ್ತಿದೆ ಮಕ್ಕಳಧಾಮ. ನಾನು ಅವರಿಗೆ ಹೆಲ್ಪ್ ಮಾಡಬೇಕು, ನಾನು ಒಂದು ಪೊಸಿಷನಿಗೆ ಹೋಗಿ ನಾನು ಅದೇ ಥರ ಅವರಿಗೆ ಹೆಲ್ಪ್ ಮಾಡಲ್ಲ, ಸೊ ನನ್ನ ಮನೆ ಅಂದ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟ. ವೆರಿ ಗುಡ್. ಟ್ವಿಂಕಲ್ 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 ಲಿಟಲ್ ಸ್ಟಾರ್ ಅನಿಸ್ತಾ ಇದೆಯಾ ಸ್ಟಾರ್ ಆಗಿದ್ದೀರಾ ಮಕ್ಕಳಧಾಮಕ್ಕೆ ಅಂತ? ಹೌದಾ? ಮಕ್ಕಳಧಾಮಕ್ಕೆ ಮಾತ್ರ ಅಲ್ಲ, ನಮಗೂ ನೀವು ಸ್ಟಾರ್ ಅನ್ನೋ ಫೀಲಿಂಗೇ ಇದೆ. ನಿಮ್ಮ ಥರ ನಿಮಗಿಂತ ನಿಮ್ಮ ಸ್ಕೂಲಲ್ಲಿ ಇರ್ಬೋದು, ಇಲ್ಲ ಮಕ್ಕಳಧಾಮದಲ್ಲಿ ಎಷ್ಟೋ ಯಂಗ್ ಸಿಬ್ಲಿಂಗ್ಸ್ ಇದ್ದಾರೆ, ನಿಮ್ಮ ತಂಗಿ ತಮ್ಮ ಎಲ್ಲ ಇರ್ಬೋದು. ಅವರಿಗೆಲ್ಲ ನೀವು ಏನು ಮೆಸೇಜ್ ಕೊಡಬೇಕು ಅಂದ್ಕೊಂಡಿದ್ದೀರಾ? ಆ್ಯಕ್ಚುಲಿ SLC PUC ಅವ್ರಿಗೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿರಲ್ಲ, ಇವಾಗಿಂದನೇ ಪ್ರಿಪೇರ್ ಮಾಡಿದೆ ಬೆಸ್ಟ್ ಸ್ಕೋರ್ ನಾವು ಮುಂದೆ ನೋಡ್ಬೋದು. ಯಾಕಂದರೆ ನಾವು ಕಾನ್ಸೆಪ್ಟ್ನ ಡೈಲಿ ಅರ್ಥ ಮಾಡ್ಕೊಬೇಕು. ಇವಾಗ ಎಕ್ಸಾಂಪಲ್ ನಾವು ಕಾಲೇಜ್ಗೆ ಹೋಗ್ತಿರ್ತೀವಿ, ಏನೂ ಅರ್ಥ ಆಗಿರಲ್ಲ ನಮಗೆ. ಅದು ನಮ್ಗೆ ಅರ್ಥ ಆಗಲ್ಲ ಅಂತ ಸುಮ್ಮನೆ ಇರಬಾರ್ದು, ನಾವಾಗಿ ಓನಾಗಿ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಅದನ್ನ ಏನಾದ್ರು ಡೌಟ್ಸ್ ಇದೆ ಟೀಚರ್ಸ್ನ ಕೇಳಬೇಕು. ಟೀಚರ್ಸ್ಗಂತ ಬೆಸ್ಟ್ ಫ್ರೆಂಡ್ಸು. ಗ್ರೂಪ್ ಸ್ಟಡಿ ಮಾಡಿದೆ ನನಗೆ ಗೊತ್ತಿರಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಹತ್ರ ನಾಲೆಜ್ ನಾನು ಗೈನ್ ಮಾಡ್ತೀನಿ. ಹಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಓದ್ಕೊಂಡು ಹೋಗ್ತಾ ಇರ್ಬೋದು. ಕಷ್ಟ ಇದ್ರೂ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು ಶೆಡ್ಯೂಲ್ ಹಾಕ್ಕೊಬೇಕು, ಇಷ್ಟು ಟೈಮಲ್ಲಿ 1 ಅವರಲ್ಲಿ ಒಂದೊಂದು ಸಬ್ಜೆಕ್ಟ್ ಓದಬೇಕು ಅಂತ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಯಾವಾಗಲೂ ಫೋಕಸ್ಡ್ ಆಗಿರಬೇಕು. ಇವಾಗ ನಾವು ಫೋಕಸ್ ಆಗಿ ಓದ್ತೀವಿ, ಅದು ನಮಗೆ ಸ್ಟಾರ್ಟಿಂಗಲ್ಲಿ ಫೋಕಸ್ ಇರುತ್ತೆ, ಅದು ಮುಂದೆ ಹೋಗ್ತಾ ನಮ್ಗೆ ಇಂಟ್ರೆಸ್ಟ್ ಇರಲ್ಲ. ಹಂಗೆ ನಾವು ಇರಬಾರ್ದು. ನಾವು ಇವಾಗ ಏನು ಓವರ್ಕಮ್ ಮಾಡಿ ನಾವು ನೆಕ್ಸ್ಟ್ ಅದನ್ನ ಮಾಡ್ಕೋಬೋದು, ನಮ್ಮ ಕೈಲಿ ಮುಂದೆ ಆಗುತ್ತೆ ಅಂತ ಇದು ಅವಾಯ್ಡ್ ಮಾಡಿಬಿಟ್ಟು ನಾವು ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಕೊಡಬೇಕು. ಇಲ್ಲ ನಮಗೆ ನಂಬಿಕೆ ಇಲ್ಲ ಅಂದರೆ ಅದು ಯಾವತ್ತೂ ಆಗಲ್ಲ. ಫಸ್ಟು ಬಿಲೀವ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಕಾನ್ಸ್ಟೆಂಟ್ ಇನ್ಸ್ಟೆಂಟ್ ಆಫ್ ಸ್ಟಡಿಯಿಂಗ್ ಎವ್ರಿ ಮಿನಿಟ್ ಯು ವಿಲ್ ಬಿ ಸಕ್ಸಸ್ ಅಂತ ಅವ್ರಿಗೆ ಹೇಳ್ತೀನಿ. ವೆರಿ ಗುಡ್. ನಾನು ಕೇಳ್ತೀನಿ, ಆದರೆ ನೀವು ನಿಜ ಹೇಳಬೇಕು. ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಯಾವ ಥರ ಬಚ್ಚಿಟ್ಟಿದ್ದೀರಾ? ಎಸ್ ಮ್ಯಾಮ್. ನಿಮ್ಮ ಟೀಚರ್ಸ್ಗೆಲ್ಲ ತೋರಿಸ್ದೆ? ಅಫ್ಕೋರ್ಸ್ ಬಚ್ಚಿಟ್ಟಿದ್ದೀನಿ. ಹೌದಾ? ಯಾವಾಗ, ಹೇಗೆ, ಏನಕ್ಕೋಸ್ಕರ? ಮ್ಯಾಮ್ ಫಸ್ಟ್ PUC ಮ್ಯಾಮ್, ಅವಾಗ 40% ಮ್ಯಾಮ್ ಬಂದಿದ್ದು. ಯಾರು ತೋರಿಸ್ತಾ ಗೊತ್ತಾಗಲಿಲ್ಲ ಮ್ಯಾಮ್. ನನಗೊಂಥರ ಭಯ ಆಗ್ತಿತ್ತು, ಎಲ್ಲಿ ಬೈತಾರೆ ಅಂತ ಟೀಚರ್ಸ್ ಎಲ್ಲ. ಸೊ ಅದಕ್ಕೆ ಶಿಸ್ತಾಗಿ ಪೇಳೆ ಬಚ್ಚಿಕ್ಬಿಟ್ಟೆ ಮ್ಯಾಮ್. ಸೊ ಎಷ್ಟು ವರ್ಷದಿಂದ ಇರೋದು ನೀವು ನಿಸರ್ಗ ಗ್ರಾಮದಲ್ಲಿ? 9 years ಮ್ಯಾಮ್. 9 years. ಓಕೆ. ಸೊ ನಿಸರ್ಗ ಗ್ರಾಮ ಅಂತ ಅರ್ದು ಕುಡಿದು ಬಿಟ್ಟಿರ್ತೀರಾ. ಎಸ್ ಮ್ಯಾಮ್. ನಮಗೆ ಗೊತ್ತಿಲ್ಲದೆ ಇರೋ ಪ್ಲೇಸ್ ಯಾವ್ದಾರ ನಿಮಗೆ ಗೊತ್ತಿದ್ಯಾ? ಅಂದ್ರೆ ಸೀಕ್ರೆಟ್ ಪ್ಲೇಸ್ ಅಂತ ನೀವು ಮಕ್ಳೇ ಸೀಕ್ರೆಟ್ ಆಗಿ ಇಟ್ಕೊಂಡಿರೋ ಪ್ಲೇಸಸ್ ಏನಾರು ಇದೆಯಾ? ಇದೆ ಮ್ಯಾಮ್. ಓ, ಯಾವುದು ಮ್ಯಾಮ್? ದೊಡ್ಡಪ್ಪನ ತೋಟ ಮ್ಯಾಮ್. ದೊಡ್ಡಪ್ಪನ ತೋಟನ? ಯಾವ್ದದು ಮ್ಯಾಮ್? ನಮ್ಮ ತೋಟ ಬಿಟ್ಟು ಆ ತೋಟ ಮ್ಯಾಮ್, ಪಕ್ಕದ ತೋಟ ಮ್ಯಾಮ್. ಓಕೆ. ಏನ್ ಮಾಡ್ತೀರಾ ನೀವು? ಮ್ಯಾಮ್ ಅಲ್ಲೋಗಿ ಬಚ್ಚಿಕೊಂತೀವಿ ಮ್ಯಾಮ್. ಓಕೆ. ಅಂದ್ರೆ ಏನಕ್ಕೋಸ್ಕರ ಹೋಗಿ ಬಚ್ಚಿಟ್ಕೊಳ್ಳೋದಲ್ಲಿ? ಮ್ಯಾಮ್ ಇವಾಗ ಸಡನ್ ಆಗಿ ಮ್ಯಾಮ್ ನಮ್ಗೇನು ತಿನ್ಬೇಕು ಅನಿಸ್ತೇವೆ ಮ್ಯಾಮ್, ಕಂಪನಿಗೆ ಹೋಗ್ತೀವಿ ಮ್ಯಾಮ್. ಅವಾಗ ಅಲ್ಲಿ ಹೆಸರು ನಮ್ಗೆ ಯಾರು ನೋಡ್ಬಿಡ್ತಾರೆ ಮ್ಯಾಮ್. ಪಕ್ಕ ಅವ್ರು ಬಂದಿಲ್ಲಿ ದೊಡ್ಡ ಕೇಸ್ ಮಾಡ್ತಾರೆ ಗೊತ್ತು ಮ್ಯಾಮ್, ಅದಕ್ಕೆ ಶಿಸ್ತಾಗಲ್ಲ ಬಚ್ಚಿಕೊಬಿಡೋದು ಮ್ಯಾಮ್. ಹಂಗೆ. ಆಯ್ತಾ, ನಿಮ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ ನೋಡಿ ನಮ್ಗೆ. ಬಿಡಿ ಮ್ಯಾಮ್, ಪರವಾಗಿಲ್ಲ. ಮತ್ತೆ ಹೊಸ ಪ್ಲೇಸ್ ಹೋಗ್ಕೊಂತ. ರೇಣುಕಾ, ನಮ್ಮ ನಿಸರ್ಗ ಗ್ರಾಮ ಮಕ್ಳ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಹೌದು ನಾವು ಮಾರ್ಕ್ಸ್ ಕಾರ್ಡ್ ಎಲ್ಲ ಹೈಡ್ ಮಾಡಿದ್ದೀವಿ, ಬಚ್ಚಿಟ್ಟಿದ್ದೀವಿ ಅಂತ. ನೀವು ನಿಮ್ಮ ಮಕ್ಕಳಧಾಮದಲ್ಲಿ ಈ ಥರ ಯಾವಾಗ್ಲಾರು ಮಾಡಿದ್ದೀರಾ? ಇಲ್ಲ ಮ್ಯಾಮ್, ನಮಗೆ ಆಗಲ್ಲ. ನಾವು ಬಚ್ಚಿಕೊಂತೀವಿ ಅಂದ್ರೂ ಅದಾಗಲ್ಲ. ಯಾಕಂದರೆ ನಮ್ಮ ಕಾಲೇಜ್ ಗ್ರೂಪು ನಮ್ಮ ಮಕ್ಕಳಧಾಮದಲ್ಲಿ ಇರೋ ಸ್ಟಾಫಲ್ಲಿ ಗ್ರೂಪ್ ಆ್ಯಡ್ ಆಗಿರುತ್ತೆ. ಅಂದರೆ ವಾಟ್ಸಪ್ ಗ್ರೂಪ್ ಆ್ಯಡ್ ಆಗಿರುತ್ತೆ. ನಮ್ಮ ಗ್ರೂಪಲ್ಲಿ ಎಲ್ಲ ಹಾಕ್ತಾರೆ, ಪ್ರತಿಯೊಂದೂ ಅಲ್ಲೇ ಶೇರ್ ಆಗುತ್ತೆ. ಮತ್ತು ಅಲ್ಲಿ ಏನು ಬರುತ್ತೋ ನಮ್ಮ ಸ್ಟಾಫ್ಗಳು ನೋಡ್ತಾರೆ. ಮತ್ತು ಅವರು ಅದನ್ನ ನೋಡಿ ಅಲ್ಲಿ ನೋಟಿಸ್ ಬೋರ್ಡ್ಗೆ ಡಿಸ್ಪ್ಲೇ ಮಾಡ್ತಾರೆ. ಮತ್ತು ನಮ್ಮ ರಿಜಿಸ್ಟರ್ ನಂಬರ್ ಅವ್ರ ಹತ್ರ ಇರುತ್ತೆ. ರಿಸಲ್ಟ್ ಬಂದಾಗ ಅವರು ಅದನ್ನ ನೋಡಿ ನಮ್ಮ ಮಾರ್ಕ್ಸ್ ಎಲ್ಲ ಅಲ್ಲಿ ಹಾಕ್ತಾರೆ. ಓಕೆ. ಸೊ ನಿಮಗೆ ಆಪರ್ಚುನಿಟಿ ಇಲ್ಲ. ಈ ಕ್ವಶನ್ ಎಲ್ರಿಗೂ ಕೇಳ್ತಾ ಇದ್ದೀನಿ, ನಿಂಗೂ ಕೇಳ್ತೀನಿ. ಎಕ್ಸಾಮ್ ಮುಗ್ದಿದ್ದು, ಆ ಎಕ್ಸಾಮ್ ಪೆನ್ ಕ್ಲೋಸ್ ಮಾಡಿ ಹಾಲಿಂದ ಆಚೆ ಬಂದ್ರಲ್ಲ, ಅವಾಗ ಏನು ಅನಿಸ್ತಾ ಇತ್ತು ನಿಮಗೆ? ವಾಟ್ ಇಸ್ ದಟ್ ಯು ವಾಂಟೆಡ್ ಟು ಡೂ ಫಸ್ಟ್? ID ಕಾರ್ಡ್ ಕಿತ್ತಾಕ್ಬೇಕು ಅನ್ನಿಸ್ತಾ? ಎಷ್ಟು ವರ್ಷದಿಂದ ಇದ್ದೀರಾ ನಿಮ್ಮ ಮಕ್ಕಳಧಾಮದಲ್ಲಿ? ಓಕೆ. 4 ವರ್ಷದಲ್ಲಿ ನಿಮಗೆ ಗೊತ್ತಿರುತ್ತಲ್ವ, ನಮಗೆ ಗೊತ್ತಿಲ್ದಿರೋ ಸೀಕ್ರೆಟ್ ಪ್ಲೇಸ್ ನಿಮಗೆ ಮಾತ್ರ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಸೊ ಯಾವುದದು? ಅಂದರೆ ನಮಗೆ ಮಕ್ಳು ಗೊತ್ತಿರೋದಂದರೆ ನಮ್ಮ ಡಾಮಿಟ್ರಿಯಲ್ಲಿ ಎಲ್ಲ ಡಾಮಿಟ್ರಿಯಲ್ಲೂ ಬುಕ್ ಕಬೋರ್ಡು ಮತ್ತು ರ್ಯಾಕ್ ಇದೆ, ಬಟ್ಟೆ ಕಬೋರ್ಡೋದು. ಇನ್ನೊಂದು ಕಬೋರ್ಡ್ ಇದೆ ಮೇಲೆ. ಅಲ್ಲಿ ನಾವು ಎಲ್ಲರೂ
ಬಚ್ಚಿಕೋತೀವಿ. ಯಾಕಂದ್ರೆ ಟೀಚರ್ಸ್ ಏನಾದ್ರು ಭಜನೆಗೆ ಬರ್ರಿ, ಯೋಗಕ್ಕೆ ಬನ್ನಿ ಅಂದ್ರೆ ಒಬ್ಬೊಬ್ರು ಸೋಂಬೇರಿಗಳು ಇರ್ತಾರೆ, ಮಲ್ಕೊಂಡೇ ಇರ್ತಾರೆ ಅಂದ್ಬಿಟ್ಟು ಅಲ್ಲೋಗಿ ಬಚ್ಚಿಕೋಬಿಡ್ತೀವಿ. ಅಲ್ಲಿ ಮಲ್ಕೊಂಡು ಟೀಚರ್ಸ್ ಹೋದ್ರೆ ಇಲ್ವಂತ ಅಲ್ಲಿ ಇಣ್ಕಿ ನೋಡ್ತಾ ಇರ್ತೀವಿ. ಅವ್ರು ಹೋದಾದ್ಮೇಲೆ ಬಂದ್ಬಿಡೋದು, ವಾಪಸ್ ಮತ್ತೆ ಮಲ್ಕೊಬಿಡೋದು. ಅಲ್ಲಿ ಜಾಸ್ತಿ ಬಚ್ಚಿಕೋದು. ಅದೇ ಸೀಕ್ರೆಟ್ ಪ್ಲೇಸ್ ನಮ್ಮ ಮಕ್ಕಳದು. ಅಂದ್ರೆ ಮೇಲ್ಗಡೆ ಲಾಫ್ಟ್ ಇದೆಯಲ್ಲ ಅದ. ಸೊ ಇವಾಗ ನಿಮ್ಮ ಸೀಕ್ರೆಟ್ ಎಲ್ಲ ರಿಲೀವ್ ಆಯ್ತಲ್ಲ, ಚೇಂಜ್ ಮಾಡ್ತೀರಾ? ಸ್ನೇಹ, ನೀವು 83% ಸ್ಕೋರ್ ಮಾಡಿದ್ದೀರಾ ನಿಮ್ಮ PUC ಎಕ್ಸಾಮಲ್ಲಿ. ಸೊ ಯಾವ ಥರ ಸಪೋರ್ಟ್ ನಿಮಗೆ ಮಕ್ಕಳಧಾಮದಿಂದ ಸಿಗಿರೋದಕ್ಕೆ ನೀವು ಈ ಥರ ನಿಮ್ಮ ಸ್ಟಡೀಸಲ್ಲಿ ಫೋಕಸ್ ಮಾಡಿ ಡಿಸ್ಟಿಂಕ್ಷನ್ ಬರೋದಕ್ಕೆ ಹೆಲ್ಪ್ ಆಯಿತು? ಮಕ್ಕಳಧಾಮ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಹೆಂಗೆ ಅಂದರೆ ಇವಾಗ ನನ್ನ ಮನೇಲಿದ್ದಿದ್ರೆ ಯಾವುದೇ ಥರ ವ್ಯಾನ್ ಫೆಸಿಲಿಟೀಸ್ ಇರ್ತಿರ್ಲಿಲ್ಲ. ಈಗ ನಾನು 1 to 10th ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಯಾವುದೇ ವ್ಯಾನ್ ಫೆಸಿಲಿಟಿ ಈ ಥರ ಏನಿರ್ತಿಲ್ಲ. 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಓದ್ತಿರೋರೆಲ್ಲ ಬಿಟ್ಬಿಟ್ರು. ಮತ್ತು ಈ ಥರ ಒಬ್ಬರು ಅಡ್ವೈಸ್ ಮಾಡಿದ್ರು, ಇಲ್ಲಿ ಒಂದು ಸ್ಪರ್ಶ ಟ್ರಸ್ಟ್ ಅಂತ ಇದೆ, ಸಿಂಗಲ್ ಪೇರೆಂಟು, ನೀವು ಅಲ್ಲಿ ಹೋಗಿ ನೋಡಿ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿನೇ ನಾವು ಸ್ಪರ್ಶ ಟ್ರಸ್ಟಿಗೆ ಹೋದ್ರಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಯಾವುದೇ ಥರ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೊಂದು ಫ್ಯಾಮಿಲಿ ಸಿಕ್ಕಿರೋ ಹಾಗಾಯಿತು. ಮತ್ತು ಸ್ಪರ್ಶ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಲೈಬ್ರರಿ, ನನಗೆ ಯಾವ್ಯಾವ ಬುಕ್ಸ್ ಬೇಕು ಎಲ್ಲ ಕೊಟ್ಟಿದೆ. ಮತ್ತು ಕಾಲೇಜ್ ಫೀಸು, ಸ್ಕೂಲ್ ಫೀಸು ಎಲ್ಲ ಇನ್ ಟೈಮ್ ಪೇ ಮಾಡಿದೆ. ಮತ್ತು ನಾನು ಏನೇ ಹೆಲ್ಪ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಮತ್ತು ನಮಗೆ ಅಂತ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ಈವನ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗದಿರೋ ಪ್ರಾಬ್ಲಮ್ಸ್ನು ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಆ ಮ್ಯಾಮ್ ಹತ್ರ ಹೇಳ್ಕೊಬೋದು. ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಸ್ಪರ್ಶದಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ, ಅದರಿಂದ ನೀವು ನಿಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಬಟ್ ನಿಮಗೆ ಗೊತ್ತಿದೆ ಸ್ಪರ್ಶಗೂ ಬೇರೆ ವೆಲ್ ವಿಷರ್ಸು, ಸಪೋರ್ಟರ್ಸು ಎಷ್ಟೋ ಕಂಪನಿಯಿಂದ ನಮಗೆ ಸಪೋರ್ಟ್ ಸಿಗ್ತಾ ಇರೋದಕ್ಕೆ ನಾವು ನಿಮಗೆ ಸಪೋರ್ಟ್ ಮಾಡೋಕ್ಕಾಗ್ತಾ ಇದೆ. ನಿಮ್ಮ ಥರ ಇರೋ ಮಕ್ಕಳಿಗೆ ಸಪೋರ್ಟ್ ಮಾಡೋಕ್ಕಾಗ್ತಾ ಇದೆ. ಸೊ ನಮ್ಮಲ್ಲಿರೋ ಆ ವೆಲ್ ವಿಷರ್ಸ್ಗೆ, ಸಪೋರ್ಟರ್ಸ್ಗೆ, ಮೆಂಟರ್ಸ್ಗೆ, ವಾಲಂಟಿಯರ್ಸ್ಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ? ಸ್ಪರ್ಶ ಆಗಲಿ, ಸಪೋರ್ಟರ್ಸ್ ಆಗಲಿ, ನಮ್ಗೆ ಎಜುಕೇಶನ್ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಸಪೋರ್ಟ್ ಮಾಡುತ್ತೆ. ನಮಗೆ ಕ್ಲಾಸಸ್ ಕಂಡಕ್ಟ್ ಮಾಡುತ್ತೆ. ಮತ್ತೆ ನಮಗೆ ಬುಕ್ಸ್ ಬೇಕಿದ್ರು, ರೇಷನ್ ಬೇಕಿದ್ರು ಎಲ್ಲ ಕೊಡ್ತಾರೆ. ಮತ್ತೆ ನಮಗೆ ಒಳ್ಳೊಳ್ಳೆ ಫೆಸಿಲಿಟೀಸ್ ಮಾಡ್ಕೊಟ್ಟವ್ರೆ. ಲೈಬ್ರರಿ ಆಗಲಿ, ಕಂಪ್ಯೂಟರ್ ಲ್ಯಾಬ್ ಆಗಲಿ, ನಮಗೆ ಡೈನಿಂಗ್ ಹಾಲ್ ಆಗಲಿ ಎಲ್ಲನೂ ಅವ್ರು ಮಾಡ್ಕೊಟ್ಟವ್ರೆ. ಮತ್ತೆ ಕ್ಲಾಸ್ ರೂಮ್ಸ್ ಎಲ್ಲ ಮಾಡ್ಕೊಟ್ಟವ್ರೆ. ಮತ್ತೆ ಓಡೋ ಕ್ಲಾಸ್ ನಮಗೆ ಕಂಡಕ್ಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಮಗೆ ಹೊಸ ಹೊಸ ಸ್ಕಿಲ್ಸ್ ಹೇಳ್ಕೊಡ್ತಾರೆ. ಮತ್ತೆ ಗ್ರೀನ್ ಹೌಸ್ ಇದೆ ಮ್ಯಾಮ್ ನಮ್ಮ ಹಾಸ್ಟೆಲಲ್ಲಿ, ಅದು ನಮ್ಮ ಸಪೋರ್ಟರ್ಸೇ ಮಾಡ್ಕೊಟ್ಟಿರೋದು. ಮತ್ತೆ ನಮಗೆ ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಬೇಗ ಮಾಡ್ಕೊಡ್ತಾರೆ. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೈಸ್, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಟ್ವಿಂಕಲ್, ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಆರ್ ನಿಮ್ಮ ಕೆರಿಯರ್ ಆಸ್ಪಿರೇಷನ್ ಏನಿದೆ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಫ್ಯೂಚರಲ್ಲಿ? ನನ್ನ ಕರಿಯರ್ ಆಸ್ಪಿರೇಷನ್ ಬಂದು ಇವಾಗ BCA ಮಾಡ್ತಿದ್ದೀನಿ. BCAಲಿ AI ತೊಗೊಬೇಕಂತಿದ್ದೀನಿ. ಅದ್ರಲ್ಲಿ ನಾನು ಒಂದು ಅಚೀವ್ಮೆಂಟ್ ಮಾಡಬೇಕಂತಿದ್ದೀನಿ ಇಂಜಿನಿಯರಿಂಗ್ ಸಾಫ್ಟ್ವೇರಲ್ಲಿ. ಅಲ್ಲಂಗೆ ಜಾಬ್ ಸಿಕ್ಕಿ ನಾನು ಇಂಡಿಪೆಂಡೆಂಟ್ ವುಮೆನ್ ಆಗಿ ನಾನು ಇರಬೇಕಂದ್ರೆ 4 ವರ್ಷ ನನ್ನ ಓದಿಸ್ತಿದ್ದೆ. ಇನ್ನು ಮುಂದಕ್ಕೂ ನನ್ನ ಓದಿಸುತ್ತೆ ಸ್ಪರ್ಶನೇ. ಅದಕ್ಕೋಸ್ಕರ ನನ್ನ ಫಸ್ಟ್ ಸ್ಯಾಲ್ರಿನ ಸ್ಪರ್ಶಗೆ ಕೊಡಬೇಕಂತ ನಾನು ಭಾವಿಸ್ತೀನಿ. ಅದಾದಮೇಲೆ ನಮ್ಮ ಅಮ್ಮ ಬಂದ್ಬಿಟ್ಟು ಬೇರೆಯವ್ರು ಡಿಪೆಂಡ್ ಆಗಿರ್ತಾರೆ. ಬೇರೆಯವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡ್ತಾರೆ. ನಮ್ಮ ಅಮ್ಮನೇ ಬೇರೆಯವ್ರಿಗೆ ಹೇಳ್ಬೇಕು, ನೀನು ಈ ಕೆಲಸ ಮಾಡು ಅಂತ ಹೇಳ್ಬೇಕು. ಆ ಸ್ಥಾನಕ್ಕೆ ನಾನು ಅವನ್ನ ಕರ್ಕೊಂಡು ಹೋಗ್ಬೇಕು. ಅದಾದಮೇಲೆ ನನ್ನ ತಮ್ಮನನ್ನು ಅಷ್ಟೇ. ನನ್ನ ತಮ್ಮ ಇಲ್ಲೇ ಓದ್ತಿರೋದು ನಿಸರ್ಗ ಗ್ರಾಮದಲ್ಲಿ. ಅವ್ನಿಗೊಂದು ಒಳ್ಳೆ ಎಜುಕೇಷನ್ ಕೊಡಬೇಕಂತ ನನ್ನ ಆಸೆ. ನಮ್ಮ ಅಕ್ಕನೂ ನಾನು ನೋಡ್ಕೊಬೇಕು, ಇಡೀ ಫ್ಯಾಮಿಲಿನೇ ನಾನು ನೋಡ್ಕೊಬೇಕು. ಈ ಸ್ಪರ್ಶಗೊಂದು ಮಾಡಬೇಕು. ಇವಾಗ ಸ್ಪರ್ಶ ನಮ್ಮನ್ನ ನೋಡ್ಕೊತಿದೆ, ನಾವು ಬೇರೆಯವ್ರನ್ನ ನೋಡ್ಕೊಬೇಕು, ನಾವು 10 ಜನನ ನೋಡ್ಕೊಬೇಕಂತ ನನ್ನ ಆಸೆ. ಸ್ನೇಹ, ನೀವು ತುಂಬ ಕಷ್ಟದಲ್ಲಿರೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ. ಬಟ್ ನಿಮ್ಮಿಂದ ಅಚೀವ್ ಮಾಡೋಕ್ಕಾಯಿತು. ಸೊ ನಿಮ್ಮಿಂದ ಸ್ಕೋರ್ ಮಾಡೋಕ್ಕಾಯಿತು. ತುಂಬ ಮಕ್ಕಳಿಗೆ ಒಂಥರ ಕ್ವೆಶ್ಚನ್ ಇರುತ್ತೆ, ಓಕೆ ನಾನು ಈ ಥರ ನನಗೆ ತುಂಬ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಫ್ಯಾಮ್ಲಿನಲ್ಲಿ ಕಷ್ಟ ಇದೆ, ನಾನು ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಅಂತ. ಆ ಥರ ಇರೋ ಮಕ್ಕಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬ್ಯಾಕ್ಗ್ರೌಂಡ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂಥರ ಬ್ಯಾಕ್ಗ್ರೌಂಡ್ಸ್ ಇರುತ್ತೆ. ಈಗ ನಾನು ಒಂಥರ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಈ ಬ್ಯಾಕ್ಗ್ರೌಂಡ್ ಅನ್ನೋದು ಅವ್ರ ಸ್ಟಾರ್ಟಿಂಗ್ ಲೈನ್ ಆಗಿರುತ್ತೆ ಹೊರತು ಅವ್ರ ಫಿನಿಶ್ ಲೈನ್ ಆಗಿರಲ್ಲ. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅವ್ರ ಬ್ಯಾಕ್ಗ್ರೌಂಡು ಒಬ್ಬೊಬ್ರು ಅನ್ಕೋತಾರೆ, ಈ ನನ್ನ ಬ್ಯಾಕ್ಗ್ರೌಂಡ್ ಇಷ್ಟೇ, ನಾನು ಮುಂದೆ ಹೋಗೋಕ್ಕಾಗಲ್ಲ ಆ ಥರ ಮೈಂಡ್ಸೆಟ್ ಇಟ್ಕೋಬಾರ್ದು. ಫಸ್ಟ್ ಅವ್ರು ಒಂದು ಗೋಲ್ ಸೆಟ್ ಮಾಡ್ಕೋಬೇಕು, ಮತ್ತು ಆ ಗೋಲ್ ಕಡೆ ಫೋಕಸ್ ಮಾಡಬೇಕು, ಮತ್ತು ಡಿಮೋಟಿವೇಟ್ ಆಗಬಾರ್ದು. ಮತ್ತು ಅವ್ರು ಹೆಂಗೆ ಅವ್ರ ಫ್ಯೂಚರ್ನ ಕ್ರಿಯೇಟ್ ಮಾಡ್ಕೋತಾರೋ ಅವ್ರ ಎಫರ್ಟ್ಸಿಂದ, ಅವರು ಗುಡ್ ಚಾಯ್ಸಸ್ಸಿಂದ ಅವ್ರ ಫ್ಯೂಚರ್ ಅದೇ ಥರ ಇರುತ್ತೆ. ಸೊ ಅವರು ಗುಡ್ ಚಾಯ್ಸ್ ಮಾಡ್ಕೋಬೇಕು, ತುಂಬ ಎಫರ್ಟ್ ಹಾಕಬೇಕು, ಮತ್ತು ಅವ್ರ ಗೋಲ್ ಕಡೆ ಕರೆಕ್ಟಾಗಿ ಹೋಗ್ಬೇಕು, ಒಂದೇ ಗೋಲ್ ಇಟ್ಕೋಬೇಕು ಈ ಥರ. ಮತ್ತು ಏನೇ ಹಾರ್ಡ್ ವರ್ಕ್ ಇದ್ದರೂ ಅದನ್ನು ಮಾಡಬೇಕು. ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನ ಫೇಸ್ ಮಾಡಬೇಕು. ಫೇಸ್ ಮಾಡ್ತೀವಿ ಅನ್ನೋ ನಂಬಿಕೆ ಕೂಡ ಇರಬೇಕು.
ಆ ನಂಬಿಕೆನ ಕಳ್ಕೊಬಾರ್ದು. ಮತ್ತು ಏನಾದರೂ ಪ್ರಾಬ್ಲಮ್ಸ್ ಈಗ ಸಡನ್ನಾಗಿ ಬಂತಂದರೆ ಅದನ್ನ ಫೇಸ್ ಮಾಡಬೇಕು, ಮತ್ತು ಹೋಪ್ ಕಳ್ಕೊಬೇಡಿ. ಸ್ನೇಹ, ಲೈಕ್ ನಮ್ಮ ಲೈಫಲ್ಲಿ ಏನು ಕಷ್ಟ ಬಂದ್ರೂ ಅದನ್ನ ನಾವು ಚೂಸ್ ಮಾಡಬೇಕು. ನಮ್ಮ ಲೈಫ್ ಫ್ಯೂಚರ್ ಹೇಗಿರ್ಬೇಕಂತ. ಪಾಸ್ಟ್ ಅಂತೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಫ್ಯೂಚರ್ ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿದೆ. ನಾವು ಚೇಂಜ್ ಮಾಡಲೇಬೇಕು ಅಂತ ಡಿಸಿಷನ್ ಮಾಡಿ ನಮ್ಮ ಫೋಕಸ್ ಇದ್ದರೆ ಚೇಂಜ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನೀವೆಲ್ಲರೂ ಒಂದು ಎಕ್ಸಾಂಪಲ್. ನಿಮ್ಮ ಲೈಫ್ ಇಲ್ಲಿ ಸ್ಪರ್ಶದಲ್ಲಿ ಒಂದು ಮೂವಿ ಆಗಿದ್ದರೆ ಆ ಮೂವಿಗೆ ನೀವೇನು ಟೈಟಲ್ ಕೊಡ್ತೀರಾ? ದ ಲೈಟ್ ದಟ್ ಚೇಂಜ್ಡ್ ಮೈ ಲೈಫ್. ದ ಲೈಟ್ ದಟ್ ಚೇಂಜ್ ಮೈ ಲೈಫ್. ವಾವ್. ಸೊ ಇದೇ ಥರ ತುಂಬ ಎಪಿಸೋಡ್ಸ್ ಬರ್ತಾ ಇರುತ್ತೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.